ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನಲ್ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಅಭಿಪ್ರಾಯ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯದಿರಿ. ಲೈಕ್ ಬಟನ್ ಒತ್ತಿದರೆ ಹೈಪ್ ಬಟನ್ ಬರುತ್ತದೆ, ಅದನ್ನು ಒತ್ತಿ ಚಾನಲ್ ಪ್ರೋತ್ಸಾಹ ನೀಡಿ. ವಿಶೇಷಚೇತನರ ಇಲಾಖೆಯ ಯೋಜನೆಗಳು, ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016ರ ಕಾಯ್ದೆಗಳನ್ನು ಕಾರ್ಯರೂಪಕ್ಕೆ ತರುವ ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳು ಮಾತ್ರ ಪ್ರಸಾರ ಮಾಡುವ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನಲ್. ರಾಜ್ಯದ ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಮಾತ್ರ ಕೆಲಸ ಮಾಡುತ್ತಿರುವ ಚಾನಲ್ ಇದಾಗಿದ್ದು, ಅಂದರೆ ರಾಜ್ಯದ ಅಂಗವಿಕಲರು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳುವ, ಅವುಗಳಿಗೆ ಪರಿಹಾರ ಕಂಡುಕೊಳ್ಳುವ ಒಂದು ಉತ್ತಮ ವೇದಿಕೆ ಇದಾಗಿದೆ. ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನಲ್ ಬಳಗ ಯಾವತ್ತೂ ಆಶಿಸುತ್ತದೆ. ನಮಸ್ಕಾರಗಳು. ಬಂಧುಗಳೇ ನಮಸ್ಕಾರ. ವಿಶೇಷಚೇತನರಿಗೆ ಸ್ವಯಂ ಉದ್ಯೋಗ ಮಾಡಲು ಕೇಂದ್ರ ಸರ್ಕಾರದ ಒಂದು ಮಹತ್ವದ ಯೋಜನೆಯ ಬಗ್ಗೆ ಮಾಹಿತಿ ತಮಗೆ ನೀಡುವಂಥ ಪ್ರಯತ್ನ ಚಾನಲ್ ಮಾಡ್ತಾ ಇದೆ. ಅದರ ಬಗ್ಗೆ ತಿಳಿದುಕೊಂಡು ತಾವು ಸಹಿತ ಸ್ವಯಂ ಉದ್ಯೋಗಿಗಳಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಂಪರ್ಕಿಸಿ ಇದರ ಬಗ್ಗೆ ಮಾಹಿತಿ ಪಡೆದುಕೊಂಡು ತಾವು ಸಹಿತ ಈ ಒಂದು ಯೋಜನೆಯಲ್ಲಿ ಕಾರ್ಯಗತರಾಗಬೇಕು ಮತ್ತು ತಾವು ಸ್ವಾವಲಂಬಿಗಳಾಗಿ ಬದುಕಬೇಕಂತೇಳಿ ಈ ಒಂದು ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀವಿ. ಈ ಮಾಹಿತಿಯನ್ನು ತಮಗೆ ಕೊಡ್ತಾ ಇದ್ದೀವಿ. ಅಂಗವಿಕಲರಿಗೆ ATVM ರೈಲ್ವೆ ರೋಜ್ಗಾರ್ ಈ ಯೋಜನೆ ಇದೆ. ಅಂದ್ರೆ ಇಲ್ಲಿ ಭಾರತೀಯ ರೈಲ್ವೆ ATVM ಅಂದರೆ ಸ್ವಯಂ ಚಾಲಿತ ಟಿಕೆಟ್ ವೆಂಡಿಂಗ್ ಮಷಿನ್, ಇದು ಫೆಸಿಲಿಟೇಟರ್ ರೋಜ್ಗಾರ್ ಯೋಜನೆಯಾಗಿದ್ದು ಈ ಯೋಜನೆಯನ್ನು ನೀಡುತ್ತದೆ. ನಿರ್ದಿಷ್ಟವಾಗಿ ಕೋಟಾಗಳನ್ನು ಕಾಯ್ದಿರಿಸುತ್ತದೆ ಅಥವಾ ದಿವ್ಯಾಂಗ ಜನರಿಂದ ಅಂದರೆ ಅಂಗವೈಕಲ್ಯ ಹೊಂದಿರುವ ವ್ಯಕ್ತಿಗಳು, ಸಾಮಾನ್ಯವಾಗಿ ಲೋಕೋಮೋಟಿವ್ ಅಂಗವೈಕಲ್ಯ ಹೊಂದಿರುವವರು ಅರ್ಜಿಗಳನ್ನು ಆಹ್ವಾನಿಸುತ್ತದೆ. ಪ್ರಯಾಣಿಕರಿಗೆ ಕಾಯ್ದಿರಿಸದ ಟಿಕೆಟ್ಗಳನ್ನು ಖರೀದಿಸಲು ಮತ್ತು ಸ್ಮಾರ್ಟ್ ಕಾರ್ಡ್ ರಿಚಾರ್ಜ್ ಮೌಲ್ಯಗಳ ಮೇಲೆ 3% ಕಮಿಷನ್ ಗಳಿಸಲು ಫೆಸಿಲಿಟೇಟರ್ಗಳು ಸಹಾಯ ಮಾಡುತ್ತಾರೆ. ಯೋಜನೆ ಹೇಗೆ ಕಾರ್ಯನಿರ್ವಹಿಸುತ್ತದೆ, ಇದರ ಪಾತ್ರ ಏನು ಅಂತಕ್ಕಂಥ ನೋಡೋದಾದರೆ, ನೀವು ನಿಲ್ದಾಣಗಳಲ್ಲಿ ಪ್ರಯಾಣಿಕರಿಗೆ ಕಾಯ್ದಿರಿಸದ ಟಿಕೆಟ್ಗಳನ್ನು ವಿತರಿಸಲು ಮತ್ತು ATVM ಬಳಸಿಕೊಂಡು ಸ್ಮಾರ್ಟ್ ಕಾರ್ಡ್ಗಳನ್ನು ನವೀಕರಿಸಲು ಸಹಾಯ ಮಾಡುತ್ತೀರಿ. ಆದಾಯ ಹೇಗೆ ಬರುತ್ತದೆ ಅಂದರೆ, ನಿಗದಿತ ಸಂಬಳದ ಬದಲಿಗೆ ಯಂತ್ರದ ಮೂಲಕ ವಿತರಿಸಲಾದ ಟಿಕೆಟ್ಗಳ ಮೌಲ್ಯದ ಮೇಲೆ ನೀವು 3% ಬೋನಸ್ ಕಮಿಷನ್ ಗಳಿಸುತ್ತೀರಿ. ಮೂಲ ಸೌಕರ್ಯ ಹೇಗೆ ಇಲ್ಲಿ ಇರ್ತದೆ ಅಂತಂದರೆ, ರೈಲ್ವೆಗಳು ಯಂತ್ರ, ವಿದ್ಯುತ್ ಸ್ಥಳಗಳನ್ನು ಉಚಿತವಾಗಿ ಒದಗಿಸುತ್ತವೆ. ಅರ್ಹತೆ ಮಾನದಂಡಗಳು ಏನು ಅಂತಂದರೆ, ಅಂಗವೈಕಲ್ಯ ದಿವ್ಯಾಂಗಜನ್ ವರ್ಗದ ಅಡಿಯಲ್ಲಿ ಪ್ರಮಾಣೀಕರಿಸಲ್ಪಟ್ಟಿರಬೇಕು. ಅಂದರೆ ಈ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಅಂದರೆ ಪ್ರಾಥಮಿಕವಾಗಿ ಲೋಕೋಮೋಟಿವ್ ಅಂಗವೈಕಲ್ಯ ಆಗಿರಬೇಕು. ಇವರಿಗೆ ವಯಸ್ಸು ಎಷ್ಟಿರಬೇಕು ಅಂತಂದರೆ ಕನಿಷ್ಠ 18 ವರ್ಷಗಳು. ಶಿಕ್ಷಣದ ಅರ್ಹತೆ ಎಷ್ಟಿರಬೇಕು ಅಂದರೆ ಕನಿಷ್ಠ 10ನೇ ತರಗತಿ ಪಾಸ್, ಮೆಟ್ರಿಕ್ಯುಲೇಟ್ ಅಥವಾ ತತ್ಸಮಾನ. ನಿವಾಸ, ಇವರು ಹೇಗೆ ವಾಸಸ್ಥಳದವರಾಗಿರಬೇಕು ಅಂದರೆ ರೈಲ್ವೆ ನಿಲ್ದಾಣ ಇರುವ ಜಿಲ್ಲೆಯ ಸ್ಥಳೀಯ ನಿವಾಸಿಯಾಗಿರಬೇಕು. ಇದ್ರ ಬಗ್ಗೆ ಪರಿಶೀಲನೆ ಹೇಗೆ ಮಾಡ್ತದೆ ಅಂತಕ್ಕಂಥ ನೋಡೋದಾದರೆ, ನೀವು ಕ್ಲೀನ್ ಪೊಲೀಸ್ ಪಾತ್ರ ಅಂದರೆ ಪರಿಶೀಲನಾ ಪ್ರಮಾಣ ಪತ್ರವನ್ನು ಒದಗಿಸಬೇಕಾಗುತ್ತದೆ. ಅರ್ಜಿ ಸಲ್ಲಿಸುವುದು ಹೇಗೆ ನೋಡೋದಾದರೆ, ಭಾರತೀಯ ರೈಲ್ವೆ ವಲಯಗಳು ನಿಯತಕಾಲಿಕವಾಗಿ ಅಧಿಸೂಚನೆಗಳನ್ನು ನೀಡುತ್ತವೆ. ಅಂದರೆ ಆಗಾಗ ಇದ್ರ ಬಗ್ಗೆ ಮಾಹಿತಿ ಪ್ರಕಟಣೆಯನ್ನು ಕೊಡ್ತವೆ. ಮತ್ತು ವಿವಿಧ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕ ಅಂದರೆ DRM ಕಚೇರಿಗಳಲ್ಲಿ ಇವುಗಳ ಬಗ್ಗೆ ಟೆಂಡರ್ಗಳನ್ನು ತೆರೆಯುತ್ತವೆ. ಅರ್ಜಿ ಸಲ್ಲಿಸಲು ನಿಮ್ಮ ಸ್ಥಳೀಯ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕ ವಾಣಿಜ್ಯ ಕಚೇರಿಗೆ ಭೇಟಿ ನೀಡಿ ನಿಮ್ಮ ಪ್ರಾದೇಶಿಕ ಭಾರತೀಯ ರೈಲ್ವೆಯ ಅಧಿಕೃತ ವೆಬ್ಸೈಟ್ನ, ಉದಾಹರಣೆ ಉತ್ತರ ಮಧ್ಯ ರೈಲ್ವೆ, ಈ ಟೆಂಡರ್ಗಳು ಅಥವಾ ಸುದ್ದಿ ವಿಭಾಗಗಳನ್ನು ಮೇಲ್ವಿಚಾರಣೆ ಮಾಡಿ. ಅಂದರೆ ಆಗಾಗ ಇವೆಲ್ಲ ನೋಡ್ತಾ ಇರಬೇಕು. ಈ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ ಮತ್ತು ಅದನ್ನು ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮತ್ತು ಮಾನ್ಯವಾದ ಅಂಗವೈಕಲ್ಯ ಪ್ರಮಾಣ ಪತ್ರದೊಂದಿಗೆ ಸಲ್ಲಿಸಿ. ಇಲ್ಲಿ ಗಮನಿಸಬೇಕಾದಂಥ ವಿಷಯ ಏನಂತಂದರೆ, ಇದು ಸಹಾಯಕರಾಗಿ ಕಾರ್ಯನಿರ್ವಹಿಸಲು ಸಂಪೂರ್ಣವಾಗಿ ಒಪ್ಪಂದದ ಅವಕಾಶವಾಗಿದೆ ಮತ್ತು ಇದು ಭಾರತೀಯ ರೈಲ್ವೆಯಲ್ಲಿ ಶಾಶ್ವತ ಹೀರಿಕೊಳ್ಳುವಿಕೆ ಅಥವಾ ನಿಯಮಿತ ಉದ್ಯೋಗ ಸ್ಥಿತಿಯನ್ನು ನೀಡುವುದಿಲ್ಲ. ಅಂದರೆ ಇದು ಪರ್ಮನೆಂಟ್ ಜಾಬ್ ಅಲ್ಲ, ಇದು ಟೆಂಡರ್ ಆಧಾರಿತವಾಗಿರ್ತದೆ ಅಂತಕ್ಕಂಥ ವಿಚಾರ. ದಿವ್ಯಾಂಗ ATVM ಸಹಾಯಕರಿಗೆ ಅರ್ಜಿ ಕೊಡ್ತಕ್ಕಂಥ ಈ ಒಂದು ಪ್ರಕ್ರಿಯೆಯಲ್ಲಿ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕರು, ವಾಣಿಜ್ಯ
ಇವರನ್ನು ಭೇಟಿಯಾಗಬೇಕು. ಜೊತೆಗೆ ಡಿಜಿಟಲ್ ಮೋಡ್ ಮೂಲಕ ಗಂಭೀರವಾಗಿ ಪರಿಗಣಿಸಲಾಗುವುದು. ATVM ವೆಚ್ಚ, ಅದರ ನಿರ್ವಹಣೆ, ಗುತ್ತಿಗೆ ಮಾರ್ಗವನ್ನು ಒದಗಿಸುವುದು, ಉನ್ನತೀಕರಣ ಇತ್ಯಾದಿಗಳನ್ನು ರೈಲ್ವೆ ಭರಿಸುತ್ತದೆ. ಈ ಒಂದು ವಿಚಾರವಾಗಿ ನಿವೃತ್ತ ರೈಲ್ವೆ ನೌಕರರು, ಮೊದಲಿದು ನಿವೃತ್ತ ನೌಕರರಿಗೆ ರೈಲ್ವೆ ನೌಕರಿಗೆ ಅವಕಾಶ ಇತ್ತು ಮತ್ತು ಜನರೇಂದ್ರ ಪಬ್ಲಿಕ್ನಿಂದ ಲೊಕೊಮೋಟಿವ್ ಅಂಗವೈಕಲ್ಯ ಹೊಂದಿರುವ ದಿವ್ಯಾಂಗರಿಗೆ ಮಾತ್ರ ಅರ್ಜಿಗಳನ್ನು ಈ ಒಂದು ATVM ಟೆಂಡರ್ ಅವಕಾಶ ಇಲ್ಲಿ ಕಲ್ಪಿಸಲಾಗಿರ್ತದೆ. ಲೊಕೊಮೋಟಿವ್ ಅರ್ಹತಾ ಮಾನದಂಡ ಒಂದಿದೆ ಅಂದರೆ ಲೊಕೊಮೋಟಿವ್ ಅಂಗವೈಕಲ್ಯ ಹೊಂದಿರುವ ದಿವ್ಯಾಂಗರಿಗೆ ಸ್ವಯಂ ಕಾರ್ಯಾಚರಣೆಗಾಗಿ ಮೀಸಲಿಟ್ಟ ಒಂದು ATVM ಮತ್ತು ಯಂತ್ರದಿಂದ ಮಾತ್ರ ಟಿಕೆಟ್ಗಳನ್ನು ಸೌಲಭ್ಯದಾರರು ಸಂಗ್ರಹಿಸಬಾರದು. ಮತ್ತು ಈ ಥರ ಮುಕ್ತಾಯ ಇಲ್ಲಿ ಒಂದು ವಿಚಾರ ನಾವು ತಿಳ್ಕೊಳ್ಬೇಕಾದ್ರೆ ಮುಖ್ಯವಾಗಿ ತಮಗೆ ಹೇಳುವಂಥ ವಿಚಾರ ಏನಂತಂದರೆ, ಈ ಎಲ್ಲ ವಿಷಯಗಳನ್ನು ಸಂಗ್ರಹಿಸಿ ತಮಗೆ ಮಾಹಿತಿ ಕೊಡುವಂಥ ಪ್ರಯತ್ನ ಚಾನಲ್ ಮಾಡಲಾಗಿದೆ. ಮುಂದಿನ ಪ್ರಕ್ರಿಯೆಗಾಗಿ ತಾವು ತಮ್ಮ ಸಮೀಪದ DRM ಅಂದರೆ ಡಿವಿಷನಲ್ ರೈಲ್ವೆ ಮ್ಯಾನೇಜರನ್ನು ಸಂಪರ್ಕಿಸಿ, ವಾಣಿಜ್ಯ ವಿಭಾಗದ ಅವರನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ತಾವು ಸಹಿತ ಅರ್ಜಿ ಹಾಕಿ ಸ್ವಯಂ ಉದ್ಯೋಗಿಗಳಾಗಲಿ ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ತಮಗೆ ಈ ಒಂದು ವರದಿಯನ್ನು ಹಂಚುವಂಥ ಮತ್ತು ಈ ವರದಿಯನ್ನು ಕೊಡುವಂಥ ಪ್ರಯತ್ನ ಚಾನಲ್ ಮಾಡಿದೆ. ಅದಕ್ಕಾಗಿ ವಿಶೇಷ ಚೇತನರು ನಮ್ಮ ಚಾನಲನ್ನು ಗಮನಿಸಿ ಈ ಒಂದು ಮಾಹಿತಿ ಒಂದು ಮಾಹಿತಿಯನ್ನು ತಮಗೆ ಕೊಡುವ ಪ್ರಯತ್ನ ಮಾಡಿದ್ದೀವಿ. ಮುಂದಿನ ಪ್ರಕ್ರಿಯೆಗಾಗಿ ತಾವು ತಮ್ಮ ಸಮೀಪದ ರೈಲ್ವೆ ನಿಲ್ದಾಣಕ್ಕೆ ಭೇಟಿ ಕೊಟ್ಟು ಅಥವಾ ಡಿವಿಷನಲ್ ರೈಲ್ವೆ ಮ್ಯಾನೇಜರನ್ನು ವಾಣಿಜ್ಯ ವಿಭಾಗದ ಮ್ಯಾನೇಜರನ್ನು ಭೇಟಿಯಾಗಿ ಇದರ ಬಗ್ಗೆ ಮಾಹಿತಿ ತಗೊಂಡು ತಾವು ಅರ್ಜಿ ಹಾಕಿ ತಾವು ಸಹಿತ ಸ್ವಯಂ ಉದ್ಯೋಗಿಗಳಾಗಿ ಸ್ವಾವಲಂಬಿಗಳಾಗಿ ಬದುಕಬೇಕು ಅಂತಕ್ಕಂಥ ಜೀವನ ಮಾಡಬೇಕು ಅಂತಕ್ಕಂಥ ಆಶಯದಿಂದ ಈ ಒಂದು ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀವಿ. ತಾವು ಈ ವರದಿಯನ್ನು ನೋಡಬೇಕು ಮತ್ತು ಈ ವರದಿ ನೋಡಿದ ತಕ್ಷಣ ಇನ್ನೊಬ್ಬ ವಿಶೇಷಚೇತನರಿಗೆ ಶೇರ್ ಮಾಡೋದ್ರ ಮೂಲಕ ಅವರಿಗೂ ಈ ಮಾಹಿತಿ ತಿಳಿಸುವಂಥ ಪ್ರಯತ್ನ ತಾವು ಮಾಡಬೇಕಂತ ಕೇಳಿಕೊಂಡು ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.